ಮೊದಲು ಮಾಧ್ಯಮದ ಮಿತ್ರರಿಗೆ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕಬ್ಬಾಳಮ್ಮ ಕ್ರಿಯೇಷನ್ಸ್, ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತೆ ಹಲವು ಜನರು, ಯುವರಾಜು, ಶೀಲಾ ನಾಯ್ಡು, ರಾಘವೇಂದ್ರ ಪ್ರಸಾದ್, ವಿನಯ್ ಕುಮಾರ್, ಇನ್ನೊಂದಷ್ಟು ಜನ ಇದ್ದಾರೆ. ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ. ಸಿನಿಮಾ RP ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂತಹ ಯುವಕ ಯುವರಾಜ್, ಜೊತೆಗೆ ವೇಷಭೂಷಣ ಜೋರಾಗಿದೆ. ಬಹುಶಃ ಕಥಾನಾಯಕನ ವಿಲನ್ ಅಂತ ಗೊತ್ತಾಗಲಿಲ್ಲ ನನಗೆ, ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್. ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್, ನನಗೇನು ಗೊತ್ತಿಲ್ಲ, GT ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ. ಸೊ ಅವನ ಮೇಲಿನ ಗೌರವಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. RP ಬಹಳ ಚೆನ್ನಾಗಿದೆ ಹೆಸರು. ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದ್ರೆ ಹಲವು ವೈವಿಧ್ಯಗಳನ್ನ ಈ ಟೀಸರ್ ಅಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು. ಚೆನ್ನಾಗಿ ಬರಲಿ ಸಿನಿಮಾ. ಹೊಸದಾಗಿ ಬಂದು ಬಂಡವಾಳ ಕೊಡ್ತಾ ಇರುವಂತಹ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ. ಮಳೆ ಚೆನ್ನಾಗಿ ಬರ್ತಾ ಇದೆ, ಶುಭ ಸೂಚನೆ. ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಮಳೆ. ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಇನ್ನೊಂದು ಪ್ರೆಸ್ ಮೀಟ್ ಇತ್ತು, ಪೆನ್ ಡ್ರೈವ್, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ 11:30 ಇಡೀ ದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ. ರಣ ಬಿಸಿಲು ನನ್ನ ತೋಟದ ಹತ್ರ. ಅಲ್ಲಿಂದ ಬಂದು 4 ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ. ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ರು, ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂದ್ರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ. ಅವ್ರಿಗಿನ್ನ ಮೊದಲೇ ಬಂದಿದ್ದೆ ಇಲ್ಲಿ. ಸೊ ಒಳ್ಳೇದಾಗಲಿ, ಶುಭ ಸೂಚನೆ. ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ, ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ. ಭರ್ಜರಿ ಮಳೆ, ಒಂದು ಸಣ್ಣ ಹನಿ ಹನಿತಾ ಇತ್ತು. ನಾನು ಮಲ್ಲೇಶ್ವರಂ 18 ಕಡೆಯಿಂದ ಹೊರಟಾಗ GT ಮಾಲ್ ಒಳಗೆ ಎಂಟರ್ ಆಗಿದ ತಕ್ಷಣ, ಕಾರ್ ಎಂಟರ್ ಆಗಿದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದ್ರೆ ಏನೂ ಕಾಣಿಸ್ಲೇ ಇಲ್ಲ, ಅಷ್ಟು ಫಾಸ್ಟ್ ಆಗಿ ಮಳೆ ಬರ್ತಾ ಇತ್ತು. ಸೊ ಶುಭ ಸೂಚನೆ ನಿಮಗೆ. RP ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ. ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ, ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ. ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ, ನನ್ನ 2 ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾಗೆ RP ಚಿತ್ರತಂಡಕ್ಕೆ, ಹಾಗೆ ಗಣ್ಯರಿಗೆ, ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಕಬ್ಬಾಳಮ್ಮ ಕ್ರಿಯೇಷನ್ಸ್ನ ಸಹಯೋಗದೊಂದಿಗೆ ಅದು ನಿರ್ಮಾಣವಾಗ್ತಿರುವಂಥ ಈ RP ಸಿನಿಮಾ, ಒಂದು ಕಡೆಯಲ್ಲಿ RP ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ. ಯಾಕಂದರೆ ಲಯ ಅವರ ಕೈಯಲ್ಲಿ ಚೆಂಬು ಇತ್ತು. ಬಟ್ ಕತೆ ಅದು ಯಾವ ಥರ ಇದೆ ಗೊತ್ತಿಲ್ಲ ನನಗೆ. ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ, ಇನ್ನೊಂದು ಕಡೆ RP ಅಂತ ಇಟ್ಟಿದ್ದೀರಿ. ಅದರ ಬಗ್ಗೆ ಮಾಹಿತಿ ಇರೋರ ಲಿಂಕ್ ಸಿಗ್ಬೋದು. ಇಲ್ದಿದ್ರೆ ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ. ಆಮೇಲೆ CG ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಖುಷಿಯಾಗಿದ್ದು, ನಿರ್ದೇಶಕರು ಬರೀ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ಸಂಭಾಷಣೆ ಎಲ್ಲ ಹಾಕೊಂಡಿದ್ದು ಅದು ಮಾತ್ರ ನೋಡಿದ್ರೆ ಪೋಸ್ಟಲ್ಲಿ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ. ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ. ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಪ್ಪುತ್ತಾರೋ ಅಥವಾ ಲಾಂಗ್ ಮುಖಾಂತರ ರೀಚ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರದ್ದೇ ಒಂದು ತಂಡ ಇದೆ ಅನ್ನೋದು ಒಂದು ಕನ್ಫರ್ಮ್ ಆಯಿತು. ರಾಘವೇಂದ್ರ ಪ್ರಸಾದ್ ಅವರು ಜೊತೆಗೆ ಇನ್ನೂ 4 ಜನರ ಒಂದು ತಂಡ, ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯಿತು ನನಗೆ. ಹೆಚ್ಚಿನ ಅವರ
ಪರಿಚಯ ಮತ್ತು ಹೆಸರುಗಳು ಗೊತ್ತಿಲ್ಲದಿರೋ ಅಂತ ಹೇಳಕ್ಕಾಗಲ್ಲ. ಬಟ್ ತುಂಬಾ ಚೆನ್ನಾಗಿ ಅಂದ್ರೆ ನಿಮಗೆ ಡೀಪ್ ಆಗಿ ಆ ಒಂದು ಗುಹೆಯೊಳಗೆ ಹೋಗುವಂತ ಒಂದು ಸನ್ನಿವೇಶವನ್ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ. ಹಾಗೆ ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬರುವಂತ ಒಂದು ಲಕ್ಷಣಗಳು ಕಾಣ್ತಾ ಇದೆ. ನಿಮಗೆ RP ಬ್ಲ್ಯಾಕ್ ಅಂಡ್ ವೈಟ್ ಅಂತ ಹಾಕಿದಿರಿ, ಬಟ್ RP ಬಂದು ಕಲರ್ಫುಲ್ ಆಗಿ ಕಲರಲ್ಲೇ ಫುಲ್ ನುಂಗಿ ಹಾಕಿದಂತ ಟೈಟ್ಲ್ಗಳಿಗೆ ಇದೆ ಅಲ್ವಾ, ಅದು ತುಂಬಾ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಹಾಗೆ ಈ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ಲರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನ ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ, ಹಾಗೆ ಚಿತ್ರತಂಡಕ್ಕೂ ಚಿತ್ರ ಸಂಸ್ಥೆಗೂ ಪ್ರೊಡ್ಯೂಸರ್ಗಳಿಗೂ ಎಲ್ರಿಗೂ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸರ್ RP ಅಂದ್ರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ. ಮತ್ತೆ ಇದೊಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಒಂದು ಕ್ಯಾರೆಕ್ಟರ್ ವೈಸ್ ಇದ್ರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರದ್ದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ. ಇದು ಕ್ಯಾರೆಕ್ಟರ್ ವೈಸ್ ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ. ಮಾತ್ರ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕತೆ ನಂದೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ. ಬಣ್ಣ ಆಲ್ರೆಡಿ ಹಾಕಿದ್ದೀನಿ. ಇದು ವಿಲನ್ ಆಗು ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ಲಯ ಸರು, ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ, ಪಾಂಡು ಸರು, ಮಧು, ಈ ಹುಡುಗ ತಕ್ಷಿತ್ತು, ಮತ್ತು ವೀರೇನ್ ಹೊಸಬ್ರು ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸ್. ಇನ್ನೊಬ್ರು ಸಿಮ್ರನ್ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಜಸ್ಟ್ ಇನ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗೆ ಇನ್ನ ಹೌದು ಸರ್, ನನ್ನ ಸ್ನೇಹಿತಂದು ನಾನು ಕಣ್ಣಿಂದ ನೋಡಿದಂಥದ್ದೇ, ನಮ್ಗೆ ಅನುಭವ ಆಗಿರೋಂಥದ್ದೇ. ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು. ನಾನು ಅವತ್ತು ಹೇಳ್ತೀನಿ, ಇವತ್ತು ಹಳ್ಳಿ ಸ್ಟೋರಿ, ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ. ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಪ್ರಕೃತಿ ವಿರುದ್ಧವಾಗಿ ಇರೋದು. ನಾವು ಪ್ರಕೃತಿ ಅನ್ನೋದೇ ಮರ್ತು ಬಿಟ್ಟಿದೀವಿ. ಅಂದ್ರೆ ಒಂದು ಹಳ್ಳಿ ಜೀವನನ ನಾನು ತೋರಿಸ್ತಾ ಇದ್ದೀನಿ. ರಿಯಲ್ ಸ್ಟೋರಿ, ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಮುಂದೆ ನಡೆದಿರೋಂಥದ್ದೇ ಮತ್ತು ನನಗೂ ಅನುಭವ ಆಗಿರೋಂಥದ್ದೇ. ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗಿ ಅನುಭವ ಆಗಿರೋದು ನಾನು ತೋರಿಸ್ತಾ ಎಳೆ ತೋರಿಸ್ತಾ ಇದ್ದೀನಿ. ಸರ್ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಏನಕ್ಕೆ ಅಂದ್ರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿ ಅನ್ನೋದೇ ಹಗಲಲ್ಲಿ ನಡೆಯುವಂಥದ್ದು ಮತ್ತೆ ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳು ಇರ್ತದೆ. ಅಂದ್ರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ. ಅದು ಯಾರು ಊಹಿಸಕ್ಕಾಗಲ್ಲ. ಅದನ್ನೊಂದು ಎಳೆಯಾಗಿ ಬಿಡಿಸಿದ್ದೀನಿ ನಾನು. ಈಗ ಒಂದು ಯಾವ ತರ ಅಂದ್ರೆ ಈಗ ನೋಡಿ, ಈಗ ರಾತ್ರಿ ನಡೆಯುವಂಥದ್ದು ಹಗಲು ದರೋಡೆ ಎಲ್ಲ ಪ್ರತಿಯೊಂದು ನಡೀತದೆ. ಬಟ್ ಇನ್ನೊಂದು ಪ್ರತಿಯೊಬ್ರು ಫುಲ್ಲು ಅದು ಹೇಳಕ್ಕಾಗಲ್ಲ. ಅದು ಗಣಿಸಿ ತೋರಿಸ್ತೀನಿ ಸರ್ ನಾನು. ಸರ್ RP ಅನ್ನೋ ಟೈಟ್ಲು ನಮ್ಮ ಸ್ನೇಹಿತನೇ ಸರ್. ಅದು ಅಂದ್ರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದು ಪ್ಲಾಟ್ಫಾರ್ಮ್ ಆಗಿ. ಬಟ್ ಅದು ನಾನು ಏನು ಕೊಟ್ಟಿದ್ದೀನಿ ಅಂದ್ರೆ ಅವ್ರು ನಡೆದಿರೋಂಥದ್ದು ಘಟನೆ. ಅಂದ್ರೆ ಕೆಲವೊಂದು ನಾವು ಅವ್ರ ಜೊತೆ ಇದ್ವಿ, ಅದು ನಡೆಯುವಂಥದ್ದು ನಾನು ತಗೊಂಡಿದ್ದೀನಿ ಸರ್. ಇಲ್ಲ ನನ್ನ ಸ್ನೇಹಿತರೆ ಇಲ್ಲೇ ಇದ್ದಾರೆ. ಹೌದು, ನನ್ನ ಸ್ನೇಹಿತರೇ. ಮತ್ತೆ ನಮ್ಮಿಬ್ರದ್ದು ಜೊತೆ ನೋಡ್ಕೊಂಡು ಎಲ್ಲ ಪ್ರತಿಯೊಂದು ಲೈವ್ ಆಗಿ ನೋಡಿರೋದು ನಾನು, ಲೈವ್ ಆಗಿ. ಸರ್ ಇಲ್ಲ ತಪ್ಪು ಅವೆಲ್ಲ ಕಲ್ಪನೆ. ಈಗ ಚೊಂಬು ಇಟ್ಬಿಟ್ರೆ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ, ಅದು ತಪ್ಪು ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಸರ್. ಆತರ ಇಲ್ಲ, ಅದು ನಿಮ್ಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ. ಆತರ ಕ್ಯಾರೆಕ್ಟರ್ ಇನ್ನೂ ಕೊಡೋದಿಲ್ಲ. ಅದೊಂದು ಕಲ್ಪನೆ. ತಂದೆ ಆದಂತ ಒಂದು ಲೋಕದಲ್ಲಿ ಇರ್ತಾರೆ. ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ಒಂದು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟು ಹೊರತು ಕಲ್ಪನೆ ಅದು. ಆತರ ಯಾವುದು ನೀವು ಅನ್ಕೊಂಡಂಗೆ ಡಬಲ್ ಇಂಜಿನ್ ಆತರ ಅದಲ್ಲ ಕ್ಯಾರೆಕ್ಟರ್. ಸರ್ ಇದೆಯಲ್ಲ, ಅದು ಅಷ್ಟೇ. ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ. ಮನುಷ್ಯನಿಗೆ ಆಸೆ ಅನ್ನೋದಿದೆಯಲ್ಲ, ಆಸೆ ಅನ್ನೋದು ಯಾವ ತರ ಇದೆ, ಅವನಿಗೆ ಹೆಂಗ್ ಬೇಕಾದ್ರೆ ಆಸೆ ಬನ್ಸ್ಬೋದು. ಅವನ ಜೀವನನೇ ಅವನ ವೃತ್ತಿ ಬೇರೆ. ಆ ವೃತ್ತಿ ಎದುರಲ್ಲಿ ಅವ್ನ ಕಲ್ಪನೆ ತಗೊಂತಾನೆ. ಅದನ್ನ ಅವ್ನು ನೆನ್ಸ್ಕೊಂಡು ಆ ತರ ಮಾಡಿದ್ದೇನೆ ಹೊರತು ಆ ತರ ಎಲ್ಲ ನಿಧಿಗಿದೆಯಲ್ಲ ತೋರಿಸಲ್ಲ. ಪ್ರತಿಯೊಂದು ಕಲ್ಪನೆ ಸರ್. ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲ್ ಆಗಿ ಒಂದು ಇದು ಮಾಡ್ಕೊಂಡಿದೀವಿ. ಜುಲೈಗೆ ಮೇನ್ ಶೂಟಿಂಗ್ ಸ್ಟಾರ್ಟ್ ಮುಹೂರ್ತ ಮಾಡ್ತಾರೆ ಜುಲೈಗೆ. ಈಗ ಏನೇನ್ ಬೇಕೋ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದೀನಿ ಈಗ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದು ನಾನು ಟೈಟಲ್ ಟೀಸರ್. ಈಗ ಈ ಸತಿ ನಾನು ಏನಕ್ಕೆ ಅಂದ್ರೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಂಥ ಕ್ಯಾರೆಕ್ಟರ್ ಇದೆ, ಇಂತಿದ್ದೊಂದು ಕ್ಯಾರೆಕ್ಟರ್ ಒಂದು ವಿಭಿನ್ನವಾಗಿ ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ತೀನಿ ಸರ್ ನಾನು. ಸರ್ ಶೂಟಿಂಗ್ ಬಂದು ಕರ್ನಾಟಕನೇ, ನಮ್ಮ ಚಿಂಚಗಿರಿ ಹತ್ರ. ಅದು ಸೇಮ್ ನಮ್ಮ ಊರು, ಎಲ್ಲ ಬೇರೆ ಎಲ್ಲೂ ಲೋಕಲ್ ಇಲ್ಲ, ಎಲ್ಲ ನಮ್ಮ ಚಿಂಚಗಿರಿ ಹಳ್ಳಿಲೆ, ಫುಲ್ ಹಳ್ಳಿಲೆ, ಕರ್ನಾಟಕ ಫುಲ್, ಬೇರೆ ಎಲ್ಲೂ ಇಲ್ಲ. ಒಂದೇ ಕಡೆ ನಡೆಯೋದು. ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನು, ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್. ಮ್ಯೂಸಿಕ್ ನಮ್ಮ ಸ್ನೇಹಿತರೊಬ್ಬರು ಸರ್ಗಳು ಹತ್ರ ಮಾತಾಡಿದೀವಿ. ಮತ್ತೆ ಇನ್ನೊಬ್ರು ಲೋಕೇಶ್ ಅಂತ ಇದ್ದಾರೆ, ಅವ್ರಿಗೊಂದು ಪ್ಲಾನ್ ಮಾಡಿದೀವಿ. ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಅಷ್ಟೇ.
ಸರ್ 5 ಸಾಂಗ್ ಬರುತ್ತೆ, 5 ಸಾಂಗ್ ಬರುತ್ತೆ ಸರ್. ಆಲ್ರೆಡಿ 2 ಸಾಂಗ್ ನಾನು ರೆಡಿ ಮಾಡಿದ್ದೀವಿ. ಒಟ್ಟು 5 ಸಾಂಗ್ ನಾವೇ ಮಾಡಿರೋದು. ಮ್ಯೂಸಿಕ್ ಡೈರೆಕ್ಟರ್ಗೆಲ್ಲ ಕುತ್ಕೊಂಡು ಮಾತಾಡೋಕ್ಕೆ ಮನೆಲ್ಲ ಪ್ರತಿಯೊಂದು ಮಾಡ್ತಾ ಇದ್ದೀವಿ, ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯಕ್ಕೆ ಆಡಿಷನ್ ನಡೀತಾ ಇದೆ ಸರ್, ಆಡಿಷನ್ ನಡೀತಾ ಇದೆ, ಇನ್ನೂ ಪ್ಲಾನ್ ಅಲ್ಲಿ ಇದೆ. ನಾವು ಈಗ ಸದ್ಯಕ್ಕೆ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ರಿವ್ಯೂ ಮಾಡ್ತಾ ಇದೀವಿ. ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗ್ ನಾನು ಇದು ಮಾಡ್ತೀನಿ ಸರ್, ಜುಲೈ ಸರ್. ಹಂಗಂತಲ್ಲ ಸರ್ ನನ್ನ ಸ್ನೇಹಿತರಾದ ನಿರ್ಮಾಪಕರು ಸ್ವಲ್ಪ ಸಹಕರಿಸಿದ್ರೆ ನನಗೇನು ಸರ್, ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ವಲ್ಪ ಎಲ್ಲ ಅವ್ರದ್ದು ಒಂದೆಲ್ಲ ವಿಷಯಗಳು ಎಲ್ಲ ನೋಡ್ಬೇಕಲ್ಲ, ಅವ್ರದ್ದು ಎಲ್ಲ ತರ ನೋಡ್ಬೇಕು. ನಾನು ಅವ್ರು ತೊಂದರೆ ಪಡಕ್ಕೆ ಇಷ್ಟಪಡಲ್ಲ, ಯಾರಿಗೆ ಆದ್ರೂ ಸರ್ ತೊಂದರೆ ಕೊಟ್ಟು ನಾನು ಆತರ ಮಾಡಿದ್ರೆ ನನ್ನ ಸಬ್ಜೆಕ್ಟ್ ಮಾಡಕ್ಕಾಗತ್ತ ಸರ್. ಇಲ್ಲಿ ಕೆಲವೊಂದು ಸೀನ್ ಬೇಕಾಗತ್ತೆ, ಕೆಲವು ಬಿಸಿಲು ಬೇರೆ. ಲಾಸ್ಟ್ ಟೈಮ್ ನಾವು ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಈ ಬಿಸಿಲು ಆಗೋದ್ರಿಂದ ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರು ಇದಾರಲ್ಲ, ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಿದ್ರು, ನೋಡಿ ಒಂದೊಂದು ಟೈಮ್ ಹೇಳೋಣ, ಎಲ್ಲ ಒಂದೇ ಒಟ್ಟಿಗೆ ಕೊಡ್ಬೇಕಲ್ಲ ಸರ್ ಅವರಿಂದ. ಅದರಿಂದ ನಾನು ಆತರ ಪಡ್ತಾ ಇಲ್ಲ, ಯಾಕಂದ್ರೆ ನನ್ನ ತಲೆ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಕಮರ್ಷಿಯಲ್ ಕೊಡಬೇಕು, ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ಒಂದು ಆಸೆ ಸರ್, ಅಷ್ಟೇ. ಆತರ ಕೊಡಬಾರ್ದು ಅಂತ ನನ್ನ ಆಸೆ ಸರ್. ನಾನು ಹಾಗೆ ನಮ್ಮ ಒಂದು ಅವಾಗಿಂದ 2013 ನನ್ನ ಸಿನಿಮಾ ರಂಗಕ್ಕೆ ಇಳಿಬೇಕು ಅಂತ ಆಸೆ ಇತ್ತು. ಹಾಗೆ ಹೇಳ್ತಾ ಅದರಲ್ಲಿ ಸ್ವಲ್ಪ ಅನುಭವಗಳಾಯ್ತು. ಅನುಭವಗಳಾದ ಏಟ್ ಬಿದ್ದಾಗ ಸ್ವಲ್ಪ ನೋಡಿ ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಇದೆ ಸರ್. ಆ ತರ ನಾನು ಸರ್ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಮತ್ತೆ ಕೆಲವ್ರ ಜೊತೆ ಇದ್ದೆ, ಅದು ತಿಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ತಗೊಂತ ಇದ್ದೀನಿ ಸರ್, ಅಷ್ಟೇ. ಧನ್ಯವಾದಗಳು.